ಅಲ್ವಾ? ಸೆಕ್ಷನ್ 353 ಅಂದ್ರೆ ಏನು? ಸರ್ಕಾರಿ ನೌಕರರ ಪ್ರಶ್ನೆ ಮಾಡೋದು ಸರ್ಕಾರಿ ನೌಕರರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಹಾಗಲ್ಲ. ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರೆ ಸೆಕ್ಷನ್ 353 ಹಾಕೋದಿಕ್ಕಾಗೋದಿಲ್ಲ. ಹಲ್ಲೆ ಆಗಿದ್ರೆ ಮಾತ್ರ ಸೆಕ್ಷನ್ 353 ಹಾಕೋದಿಕ್ಕಾಗೋದು. ಸೊ ಅದಿರೋದೇನು ಸರ್ಕಾರಿ ನೌಕರರ ಕೆಲಸಕ್ಕೆ ಅಡ್ಡಿ ತಂದ್ರು ಅಂತ ದೈಹಿಕವಾಗಿ ಹೊಡೆದು ಬಡದು ಪ್ರಶ್ನೆ ಮಾಡಿದ್ರೆ ಅದು ಸರ್ಕಾರಿ ನೌಕರರ ಇದು ಕರ್ತವ್ಯಕ್ಕೆ ಅಡ್ಡಿ ಅಲ್ಲ. ಇವೆಲ್ಲ ಚಾರಿತ್ರಿಕವಾದದ್ದು. ಹಾಗೇನೆ ಜನ ನಿನ್ ಮೇಲೆ ಕೇಸ್ ಹಾಕ್ತೀನಿ 353 ಆಮೇಲೆ ನೀನು ಆಮೇಲೆ ಜೈಲ್ಗೆ ಹೋಗ್ಬಿಡ್ತೀಯ ಅಂದ ತಕ್ಷಣ ಜನ ಎದುರು ಬಿಡ್ತಾರೆ. ಕಾನೂನು ಗೊತ್ತಿರಿ ಏನಯ್ಯ ಹತ್ತಿ ಏನಯ್ಯ ಹಾಕೋ ಹೋಗು. ಆಮೇಲೆ ಪೊಲೀಸರು ಅಷ್ಟೇ ಯಾವನ ಬಾಯಿ ಮಾತಿಗೆ ದೂರು ಕೊಟ್ಟಿದ್ದಕ್ಕೆ ನಮ್ಮನ್ನ ಕರ್ಕೊಂಡು ಹೋಗಂಗಿಲ್ಲ. ನಮಗೂ ಒಂದು ಸುಳ್ಳು ಗೊತ್ತಾಗಿರ್ಲಿಲ್ಲ. ಕೇಸ್ ರಿಜಿಸ್ಟರ್ ಆಗಿದೆಯಾ ನೋಟಿಸ್ ಕೊಟ್ಟು ಕರ್ಕೊಂಡು ಹೋಗಿ ಅನ್ಬೇಕು ನಾವು. ಇವ್ನು ಹೇಳ್ಬಿಡ್ತಾರೆ ಕರೆದ್ಬಿಡ್ತಾನೆ ಇವನು ದೊಡ್ಡ ಲಾಡಿ ಇವನು ಸರ್ಕಾರಿ ಅಧಿಕಾರಿ ಇನ್ಕ್ಲೂಡಿಂಗ್ ತಹಸೀಲ್ದಾರು ಕರೆದ್ಬಿಟ್ಟು ಪೊಲೀಸೇ ಕರ್ಕೊಂಡು ಹೋಗ್ರಿ ಇವನ್ನ ಸೆಕ್ಷನ್ 353 ಹಾಕಿದ್ ಬಿಡ್ತಾನೆ. ಕರ್ಕೊಂಡು ಹೋಗಿ ಕೇಸ್ ರಿಜಿಸ್ಟರ್ ಆಗಿರೋದಿಲ್ಲ. ಮುಟ್ಟು ನೋಡು ನನ್ನ ನೀನು ಅನ್ಬೇಕು ನಾವು ಪೊಲೀಸರಿಗೆ. ಸೊ ಹಂಗೆಲ್ಲ ತಹಸೀಲ್ದಾರ್ DC ಯಾರು ಕರ್ಕೊಂಡು ಹೋಗಂಗಿಲ್ಲ. ಅವ್ರಿಗೆ ಬಾಯಿ ಮಾತ್ರ ಕಂಪ್ಲೇಂಟ್ ಆಗಿರ್ಬೇಕು. ಕಾನೂನು ಸುವ್ಯವಸ್ಥೆ ಕೆಟ್ಟಿರ್ಬೇಕು. ಕಾಗ್ನಿಸೆನ್ಸ್ ಇರ್ಬೇಕು ಅವನಿಗೆ. ಸಂಜ್ಞೆಯ ಅಪರಾಧ ಅಂತಾರಲ್ವಾ, ಅಲ್ಲಿ ನಿಜಕ್ಕೂ ಕಾನೂನಕ್ಕೆ ಅಲ್ಲಿ ಸುವ್ಯವಸ್ಥೆ ಕೆಟ್ಟಿದ್ರೆ ಮಾತ್ರ ಅವನು ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಇರುತ್ತೆ, ಕಸ್ಟಡಿ ತಗೊಳಕ್ ಸಾಧ್ಯ ಇರುತ್ತೆ ಪೊಲೀಸರಿಗೆ. ನೀವು ಚೆನ್ನಾಗೇ ಇದ್ದೀವಿ, ಹೊಡೆದಿಲ್ಲ ಬಡದಿಲ್ಲ ಬಾಯಿ ಮಾತಲ್ಲಿ ಪೊಲೀಸ್ ಹೇಳ್ಬೇಕು ಸ್ವಾಮಿ ನೀವು ಕೊಡದಿರ ಕಂಪ್ಲೇಂಟ್ ರಿಟರ್ನ್ ಕಂಪ್ಲೇಂಟ್ ಕೊಡದಿರ ನಾವು ಮುಟ್ಟಕ್ಕಾಗಲ್ಲ ಅಂತ ಹೇಳ್ಬೇಕು. ನಾನು ಒಬ್ಬ ಸರ್ಕಾರಿ ಅಧಿಕಾರಿ ಅಥವಾ ನೀವೇ ಸರ್ಕಾರಿ ಅಧಿಕಾರಿ, ನಾನು ನಿಮ್ಮನ್ನ ಈಗಲೂ ಪೊಲೀಸರು ಬಂದಿದ್ದಾರೆ ನಿಮ್ಮನ್ನ ಹೊಡೆಯೋದಕ್ಕೆ ಬರ್ತಾ ಇದ್ದೀನಿ, ಹೊಡೆದಿದ್ದೀನಿ, ಆವಾಗ ಮಾತ್ರ ಮುಟ್ಟಬೇಕು ನನ್ನನ್ನ. ಯಾಕ್ರಿ ತಹಸೀಲ್ದಾರ್ರೆ ನೀವು ನನಗೆ ಈ ತರ ಮಾಡ್ತಾ ಇದ್ದೀರಾ, ಮೋಸ ಮಾಡ್ತಿದ್ದೀರಾ, ದಮನ ಮಾಡ್ತಿದ್ದೀರಾ, ನನಗೆ ಅನ್ಯಾಯ ಮಾಡ್ತಾ ಇದ್ದೀರಾ ಯಾಕ್ರಿ ಅಂದ್ರೆ ನೋಡ್ರಿ ನೋಡ ನೀವೇನಾದ್ರು SI ಇನ್ಸ್ಪೆಕ್ಟರ್ಗ ನೋಡಿ ಇವ್ನ ಎಷ್ಟು ಮಾತಾಡ್ತಾನೆ ಕರ್ಕೊಂಡು ಹೋಗಂದ್ರೆ ಅವ್ನು ಬಾಯಿ ಮುಚ್ಕೊಂಡಿರ್ಬೇಕು. ಅವ್ನು ಇನ್ಸ್ಪೆಕ್ಟರ್ ಮುಟ್ಟೋ ಹಂಗಿಲ್ಲ. ನಾನೇನ್ ಮಾತಾಡ್ದೆ? ಪ್ರಶ್ನೆ ಮಾಡ್ತಾ ಇದೀನಿ, ಕೇಳ್ತಾ ಇದೀನಿ. ಹಲ್ಲೆ ಮಾಡಿದ್ದೀನಾ? ಇಲ್ಲೇನಾದ್ರು ಕಾನೂನು ಸುವ್ಯವಸ್ಥೆ ಕೆಟ್ಟಿದ್ಯಾ? ಇಲ್ವಲ್ಲ. ತುಂಬಾ ಸರಳವಾಗಿದೆ ಕಾನೂನು. ಇವರು ಅಧಿಕಾರ ದುರ್ಬಳಕೆ ಮಾಡ್ಕೊಳ್ತಾ ಇದಾರೆ ಅಷ್ಟೇ. ಅಂದ್ರೆ ಪ್ರಶ್ನೆ ಮಾಡೋ ಹಕ್ಕು ಎಲ್ಲರೂ ಕೇಳಬಹುದು. ಎಲ್ರು ಈ ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಒಂದೇ ಓಡ್ತಾನೆ ಇರೋದು, ಎಲ್ರಿಗೂ ಒಂದೇ ಹಾಕ್ತಾನೆ ಇರುವಂತದ್ದು. ಸೊ ಎಲ್ಲರೂ ಸಮಾನರು ಸಮಾನರಿಲ್ಲ ಅಂದ್ಮೇಲೆ ಸಂವಿಧಾನಕ್ಕೆ ಏನ್ ಬೆಲೆ ಇದೆ?